ನಮಸ್ಕಾರ ರೀ ಎಲ್ಲರಿಗೂ. ನಾನು ನಿಮ್ಮ ಬೆಳಗಾವಿ ಹುಡುಗ. ವೆಲ್ಕಮ್ ಬ್ಯಾಕ್ ಟು ಅನದರ್ ಮಿನಿ ಲಾಗ್. ಆ್ಯಸ್ ಯೂಶ್ವಲಿ ನಮ್ಮ ಡೈಲಿ ರೂಟಿನ ಬೆಳಿಗ್ಗೆ ಎದ್ದು ಜಲ್ದಿ ನಾವು ರನ್ನಿಂಗ್ ಹೋಗಿದ್ವಿ. ರನ್ನಿಂಗ್ ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ಬ್ರೆಡ್ ತೊಗೊಂಡು ಬಂದ್ವಿ. ಮನ್ಯಾಗ ಬ್ರೆಡ್ ಖಾಲಿ ಆಗಿತ್ತು ಅದಕ್ಕೆ. ಸೊ ಮನೆಗೆ ಬಂದು ಫ್ರೆಶ್ ಆಗಿ ಒಂದು ಗ್ಲಾಸ್ ಹಾಲು ಕುಡ್ದು ಆಮೇಲೆ ಮಸ್ತ್ ಪಕ್ಕಿ ಏನೋ ಪ್ರೋಟೀನ್ ಮಾಡ್ಕೊಂಡಿನಿ, ಅದನ್ನು ತಿನ್ನಿ. ಅದಾದ್ಮೇಲೆ ಜಳಕ ಎಲ್ಲ ಮುಗಿಸ್ಕೊಂಡು ನಾವು ರೆಡಿಯಾಗಿ ಮಸ್ತ್ ಪಕ್ಕಿ ಊಟ ಎಲ್ಲ ಮುಗಿಸ್ಕೊಂಡು ಬೈಕ್ ತೊಗೊಂಡು ನಾವು ನಡೆದ್ವಿ ಅಂಗಡಿ ಕಡೆ. ಸೀದಾ ನಾವು ಅಂಗಡಿಗೆ ಬಂದ ಅಂಗಡಿ ಓಪನ್ ಮಾಡಿ ಅಂಗಡಿಯನ್ನು ಕೆಲಸ ಎಲ್ಲ ಮುಗಿಸ್ಕೊಂಡು ಕುಂತಿದ್ವಿ. ಅಷ್ಟರೊಳಗೆ ನಮ್ಮ ದೋಸ್ತ ಉದ್ಧಾರ ಆಗೋ ಸಂಬಂಧ ಊರು ಬಿಟ್ಟು ಊರಿಗೆ ದುಡ್ಯಾಕೆ ಹೋತಾನ. ಹೋಗ್ಲಿ ಒಳ್ಳೇದಾಗಲಿ ಪಾಪ. ಅವಂಗ ಊರಿಗೆ ಹೋತಾನಂತ ನಾವು ಕರದಂಟ ಶೇಂಗಾ ಹೋಳಿಗೆ ಆರ್ಡರ್ ಹಾಕಿದ್ವಿ. ಇವರ ನೋಡ್ರಿಪ್ಪ ಡೆಲಿವರಿ ಬಾಯ್ ಹೆಂಗದಾರ. ನಮ್ಮ ದೋಸ್ತ ಊರಿಗೆ ಹೋತಾನಂತ ಕರದಂತ ಕೊಟ್ಟೇನೆ ಅವಂಗ. ತಗೋಯಪ್ಪ ತಿಂದುಂಡು ಆರಾಮಿರ ಲೌಡಕ್ಕೆ ಬಾಲ. ಬ್ರೋ ಹ್ಯಾಪಿ ಜರ್ನಿ ಬ್ರೋ. ಆರಾಮ ನಿಮ್ಮ ಹುಡುಗಿ ಹೋಗಿ ಭೇಟಿ ಆಗೋ. ನಿಮ್ಮ ಹುಡುಗಿ ಜೊತೆ ಅಡ್ಡಾಡಿ ಗಾಡಿ ಮೇಲೆ ಒಟ್ಟು ಗಾಡಿ ರಿಪೇರಿ ಮಾಡಿಸ್ಕೊಟ್ಟೆ. ನನ್ನ ರೊಕ್ಕ ವಾಪಸ್ ಕೊಡೋ ಒಟ್ಟು ನೆನಪಲೆ ಸಾಲ ಮಾಡಿದ್ದ ಹೊಸ ನಿಮಗನ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನಮ್ಮ ದೋಸ್ತಿಗೆ ಬಾಯ್ ಹೇಳಿ ನಾವು ನಮ್ಮ ಕ್ಲಾಸ್ ಸ್ಟಾರ್ಟ್ ಇತ್ತು, ಲೈವ್ ಇತ್ತು. ಸೊ ಜಾಯ್ನ್ ಆದ್ವಿ. ಅರ್ಧ ತಾಸು ಲೇಟ್ ಆಗಿತ್ತು, ಆದರೂ ಇರ್ಲತ್ತ ಲೈವ್ ಕ್ಲಾಸ್ ಜಾಯ್ನ್ ಆಗಿ ಒಂದು 4 ತಾಸು ಮ್ಯಾಲೆ ಐದು ಗುರು ಹಂಗೆ ಲೈವ್ ಕ್ಲಾಸ್ ಕೇಳ್ತಾ ಕೂತ್ವಿ. ಅದನ್ನೆಲ್ಲ ಮುಗಿಸ್ಕೊಂಡು ನೈಟ್ ಸೀದಾ ನಾವು ಗೋಕಾಕ್ ಬಂದಿದ್ದ ಎದಕ್ಕಂದ್ರೆ ಮೇಡ್+ನ್ಯಾಗ ಸ್ವಲ್ಪ ಮೆಡಿಸಿನ್ ತೊಗೋದಿತ್ತು. ಅತ್ತ ನಮ್ಮ ದೋಸ್ತು ವರ್ಕ್ ಮಾಡ್ತಾನಲ್ಲಿ ಅವ್ನು ಮೀಟ್ ಆಗಿ ಮೆಡಿಸಿನ್ ತೊಗೊಂಡು ಸೀದಾ ನಮ್ಮ ದೋಸ್ತ್ ಸಿಕ್ಕ ಅವ್ನು ಕರ್ಕೊಂಡು ನಾವು ಸೀದಾ ಐಸ್ ಕ್ರೀಮ್ ಅಂಗಡಿಗೆ ಹೋದ್ವಿ. ಯಾಕಂದ್ರೆ ಅವ್ನು ಐಸ್ ಕ್ರೀಮ್ ತಿನ್ನೋನು ಬಾಪ ಅಂದ. ಅದಕ್ಕೆ ಅವ್ನು ಐಸ್ ಕ್ರೀಮ್ ಅಂಗಡಿ ಕರ್ಕೊಂಡು ಹೋದ್ವಿ. ಅಲ್ಲಿ ಒಂದೊಂದು ಐಸ್ ಕ್ರೀಮ್ದು ನಮ್ದು ಒಂದು ದಿವಸಿನ ಪೇಮೆಂಟ್ ಇದ್ದಂಗಿತ್ತು. ಅದನ್ನೆಲ್ಲ ನೋಡಿ ಗಾಬರಿ ಆಯ್ತು. ಇವತ್ತಿಗೆ ಇಷ್ಟೇ, ಮತ್ತೆ ಮುಂದಿನ ನೋಡಿ ಸಿಗ್ತೀನಿ. ಬಾಯ್.